ವೆಲ್ಕಮ್ ಬ್ಯಾಕ್ ಟು ಟೈಡಿನೆಸ್ ಲೈಫ್ ಚಾನೆಲ್. ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋ ನಮ್ಮ ಪುತ್ತರಿ ಹಬ್ಬದ ವ್ಲಾಗ್. ಪುತ್ತರಿ ಹಬ್ಬದ ವಿಶೇಷ ತಿಂಡಿ ಅಂದರೆ ಅದು ತಂಬಿಟ್ಟು. ನಾವು ನಮ್ಮ ಕಡೆ ಇದನ್ನ ತಂಬುಟ್ಟು ಅಂತ ಕರಿತೀವಿ. ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ಕುಸ್ಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ. ಎಲ್ಲಿ ತನಕ ಹುರ್ಕೋಬೇಕು ಅಂತ ಹೇಳಿದರೆ ಅಕ್ಕಿ ಸಿಡಿಬೇಕು, ಅಲ್ಲಿ ತನಕನೂ ನೀವು ಹುರ್ಕೋಬೇಕಾಗುತ್ತೆ. ಅಕ್ಕಿ ಸಿಡಿದ ನಂತರ ನಾನಿವಾಗ ಇದಕ್ಕೆ ಒಂದು 6ರಿಂದ 8 ಕಾಳುಗಳಷ್ಟು ಮೆಂತ್ಯ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೊಂದು 3 ಏಲಕ್ಕಿನ ಇದ್ರ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೀನಿ. ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅದೇ ಬಾಣಲಿಗೆ ಈ ಒಂದು ಸೆರಾಮಿಕ್ ಬೌಲ್ ಮೆಷರ್ನಲ್ಲಿ ಒಂದು ಫುಲ್ ಬೌಲ್ನಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಬ್ರೌನ್ ಆಗೋ ತನಕ ಸಣ್ಣ ಉರಿನಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅಕ್ಕಿ ಬಿಸಿ ಆರಿದ ನಂತರ ನಾನಿವಾಗ ಇದನ್ನು ಬ್ಲೆಂಡರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ನೀವು ಮಿಕ್ಸಿ ಮಾಡ್ಕೋಬೇಕು ಅಂತ ಹೇಳಿದರೆ ಕಂಪ್ಲೀಟ್ ಪೌಡರ್ ನೈಸ್ ಆಗಬೇಕು, ಆ ಥರ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿರುವಂತಹ ಕನ್ಸಿಸ್ಟೆನ್ಸಿ. ಹಾಗಾಗಿ ನಾನಿವಾಗ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಒಂದು 6 ಪಚ್ಚಬಾಳೆನ ತಗೊಂಡು ಈ ಥರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಕೈಯಲ್ಲಾದರೂ ನೀವು ಮಾಡ್ಕೋಬೋದು, ಆದರೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ತೀರಾ ಬಾಳೆಹಣ್ಣು ನೀರಾಗಿಬಿಡುತ್ತೆ. ಹಾಗಾಗಿ ಸ್ಮ್ಯಾಶ್ ಮಾಡಿದ ನಂತರ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತಂಬಿಟ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಸಕ್ಕರೆ, ತೆಂಗಿನ ತುರಿ, ತುಪ್ಪ ಹಾಗೆ ಬಿಳಿ ಎಳ್ಳನ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡಿದ್ದೀನಿ. ಎಲ್ಲವನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ತೆಂಗಿನ ತುರಿನ, ತುಪ್ಪನ ಹಾಗೆ ಹುರ್ಕೊಂಡಿರುವಂತಹ ಬಿಳಿ ಎಳ್ಳನ್ನ, ಸಕ್ಕರೆನ ಎಲ್ಲವನ್ನು ಕೂಡ ಒಂದೊಂದು ಬೌಲ್ನಲ್ಲಿ ಹಾಕಿಟ್ಟಿದ್ದೀನಿ. ಯಾಕೆಂದರೆ ಒಬ್ಬೊಬ್ಬರ ಟೇಸ್ಟು ಒಂದೊಂದು ಥರ ಇರುತ್ತೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೊಂಡು ಇದನ್ನ ತಿನ್ಕೊಳ್ಳಿ ಅಂತ ಹೇಳಿ ಇಟ್ಟಿದ್ದೀನಿ. ಬಟ್ ಎಲ್ಲವನ್ನು ಹಾಕ್ಕೊಂಡು ತಿಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ದೀಪನ ಹಚ್ಚಿ ನಾನು ಪೂಜೆನೂ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕುಲದೇವತೆ ಆದಂತಹ ಕಾವೇರಮ್ಮೆ ಹಾಗೂ ಇಕ್ಕುತಪ್ಪನ ಬೇಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಪೂಜೆ ಮಾಡ್ಕೊಳ್ತೀವಿ. ಹಾಗೆ ನಾನಿವತ್ತು ಹಾಕಿರುವಂತಹ ಸೀರೆ ಬಂದು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಉಡುಪು. ಊರಲ್ಲಿ ಎಲ್ಲರೂ ಕೂಡ ಈ ಒಂದು ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಇನ್ನು ಪುತ್ತರಿ ಹಬ್ಬವನ್ನು ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಆಚರಿಸ್ತೀವಿ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸಲು ಇಷ್ಟಪಡ್ತೀನಿ. ಪುತ್ತರಿ ಅಂದರೆ ಪುದಿಯ ಅರಿ, ಹೊಸ ಅಕ್ಕಿ. ಕೊಡಗಿನವರಿಗೆ ಪುತ್ತರಿ ಹಬ್ಬ ಅಂತ ಹೇಳಿದರೆ ಬಹುಮುಖ್ಯವಾದಂತಹ ಸಾಂಪ್ರದಾಯಿಕ ಹಬ್ಬ. ಇನ್ನು ಪುತ್ತರಿ ಹಬ್ಬ ಅಂದರೆ ನಮಗೆ ಸುಗ್ಗಿ ಹಬ್ಬ ಕೂಡ ಹೌದು. ಬೀರ್ಚಾರ್ ಅಂದರೆ ವೃಶ್ಚಿಕ ಮಾಸದಲ್ಲಿ ರೋಹಿಣಿ ನಕ್ಷತ್ರ ಯಾವಾಗ ಬರುತ್ತೋ ಆ ಸಮಯದಲ್ಲಿ ನಾವು ಹುತ್ತರಿ ಹಬ್ಬವನ್ನು ಆಚರಿಸುತ್ತೇವೆ. ಯಾವ ಗಳಿಗೆಯಲ್ಲಿ ಕದ ತೆಗಿಬೇಕು ಎನ್ನುವಂತಹ ಮಾಹಿತಿಯನ್ನು ಇಕ್ಕುತಪ್ಪ ಕ್ಷೇತ್ರದ ಜ್ಯೋತಿಷ್ಯರು ಪಂಚಾಂಗ ನೋಡಿ ನಮಗೆ ತಿಳಿಸುತ್ತಾರೆ. ಅದರ ಪ್ರಕಾರ ಕೊಡಗಿನ ಜನತೆ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇನ್ನು ಈ ಹಬ್ಬದ ಪದ್ಧತಿಯಲ್ಲಿ ಮುಖ್ಯವಾಗಿರುವ ಅಂಶ ಅಂದರೆ ನೆರೆ ಕಟ್ಟುವ ಪದ್ಧತಿ, ಕದ ಅಡುಪು ಪದ್ಧತಿ ಹಾಗೆ ಆಹಾರ ಪದ್ಧತಿ. ಪುತ್ತರಿ ಹಬ್ಬ ಆರಂಭವಾಗುವುದು ನಮ್ಮ ಕುಲದೇವಾದ ಇಕ್ಕುತಪ್ಪನ ದೇವಸ್ಥಾನದಲ್ಲಿ. ಅಲ್ಲಿ ಕದ ಅಡುಪು ಹಾಗೆ ನೆರೆ ಕಟ್ಟುವ ಪದ್ಧತಿ ಮಾಡಿದ ನಂತರ ಇತರ ಭಾಗದಲ್ಲಿ ನಾವು ಹಬ್ಬವನ್ನು ಆಚರಿಸ್ತೇವೆ.
ಈ ಹಬ್ಬವನ್ನು ದಕ್ಷಿಣ ಭಾಗದ ಕೊಡಗಿನ ಜನತೆ ಹಗಲಿನಲ್ಲಿ ಮಾಡಿದರೆ, ಉತ್ತರ ಭಾಗದ ಕೊಡಗಿನ ಜನತೆ ಈ ಹಬ್ಬವನ್ನು ರಾತ್ರಿಯ ವೇಳೆಯಲ್ಲಿ ಆಚರಿಸುತ್ತಾರೆ. ಇನ್ನು ನೆರೆ ಕಟ್ಟುವ ಶಾಸ್ತ್ರ ಅಂದರೆ ಏನು, ಈ ಪದ್ಧತಿ ಎಂದರೆ ಏನು ಅಂತ ಹೇಳಬೇಕಂದ್ರೆ, 3 ತರಹದ ಎಲೆಗಳನ್ನು ಅಂದರೆ ಅಚ್ಚಿ ಮರದ ನಾರಿನಿಂದ ಕಟ್ತೀವಿ. ಇದರಲ್ಲಿ ಒಂದು ಕುಮ್ಮಿ ಎಲೆ ಆದರೆ ಇನ್ನೊಂದು ಅರಳಿ ಎಲೆ, ಎಲೆಯಿಂದ ನಾವು ಕಟ್ತೀವಿ. ಇನ್ನು ನಮ್ಮಲ್ಲಿ ಬಾಡೆ ಅಂತ ಹೇಳಿದರೆ ಪೂಜೆ ಮಾಡುವಂತಹ ಜಾಗ. ಈ ಜಾಗದಲ್ಲಿ ಒಂದು ಚಾಪೆಯನ್ನು ಹಾಕಿ ಅದರ ಮೇಲೆ ಒಂದು ಮುಕ್ಕಾಲಿಯನ್ನು ಇಡ್ತೇವೆ. ಮುಕ್ಕಾಲಿ ಅಂತ ಹೇಳಿದರೆ 3 ಕಾಲಿರುವಂತಹ ಒಂದು ಮರದ ಮನೆ ಇಟ್ಟು ಅದರ ಮೇಲೆ ಕಂಚಿನ ತಟ್ಟೆಯನ್ನು ಇಟ್ಕೊಳ್ತೀವಿ. ಇದರಲ್ಲಿ ಸ್ವಲ್ಪ ಅಕ್ಕಿ, ಎಲೆ, ಅಡಿಕೆ ಹಾಗೂ ದೀಪವನ್ನು ಅದರ ಮೇಲಿಡ್ತೀವಿ. ಇದನ್ನು ನಾವು ನೆಲ್ಲಕ್ಕಿ ಬೊಳುಚ ಅಂತ ಕರಿತೀವಿ. ಈ ಶಾಸ್ತ್ರ ಮಾಡಿದ ನಂತರ ಮಹಿಳೆಯರು ಹಾಗೂ ಪುರುಷರು ಕೊಡವ ಸಾಂಪ್ರದಾಯಿಕ ಉಡುಪು ಧರಿಸಿ, ಸ್ತ್ರೀಯರು ನೆಲ್ಲಕ್ಕಿ ಬೊಳ್ಚ ಹಿಡಿದು ಪೊಲಿ ಪೊಲಿ ದೇವ ಅಂದರೆ ನಾವು ಸಮೃದ್ಧಿಯಾಗಲಿ ಎಂಬ ಸಾಲಿನೊಂದಿಗೆ ಕುಟುಂಬದ ಉಳಿದ ಸದಸ್ಯರನ್ನು ಗದ್ದೆಗಳಿಗೆ ಕರೆದೊಯ್ಯುತ್ತಾರೆ. ಇನ್ನು ಕುಟುಂಬದ ಹಿರಿಯ ಪುರುಷ ಸದಸ್ಯನು ಕದ ಅಥವಾ ಭತ್ತದ ತೆನೆಗಳನ್ನು ಬೆಸೆ ಸಂಖ್ಯೆಯಲ್ಲಿ ಕತ್ತರಿಸಿ ಕುಟುಂಬದ ಸದಸ್ಯರ ನಡುವೆ ಹಂಚುತ್ತಾರೆ. ನಂತರ ಭತ್ತದ ತೆನೆಗಳನ್ನು ತೆಗೆದು ನೆಲ್ಲಕ್ಕಿ ಬೊಳುಚ ಜೊತೆ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಾರೆ. ನೆರೆಯನ್ನು ಮನೆಯ ಮುಂಬಾಗಿಲಿಗೆ ಹಾಗೆ ಮನೆಯ ಇತರ ಪ್ರದೇಶದಲ್ಲಿ ಇದನ್ನು ಕಟ್ತಾರೆ. ಹಾಗೆ ಇದನ್ನು ಕಟ್ಟಿದ ನಂತರ ನಮ್ಮ ಸಾಂಪ್ರದಾಯಿಕ ತಿಂಡಿಯನ್ನು ಸವಿಯುತ್ತಾರೆ. ಇನ್ನು ಮಕ್ಕಳು ಹಾಗೂ ಕುಟುಂಬ ಸದಸ್ಯರು ಪಟಾಕಿಗಳನ್ನು ಹೊಡೆದು ಈ ಹಬ್ಬವನ್ನು ಸಡಗರಿಸುತ್ತಾರೆ. ಇನ್ನು ಪುತ್ತರಿ ಹಬ್ಬದ ಮರುದಿನ ಕೆಲವು ಮನೆಗಳಲ್ಲಿ ಹಾಡು ಹೇಳುವುದು ಅಥವಾ ದುಡಿ ಕೊಟ್ಟುವುದು ಅನ್ನುವುದನ್ನು ಮಾಡ್ತಾರೆ. ಕೆಲವು ದಿನಗಳ ನಂತರ ಕೋಲ್ ಮಂತ್ ಅಂತ ಹೇಳಿ ಈ ಒಂದು ಆಚರಣೆಯನ್ನು ಮಾಡ್ತೀವಿ. ಅಂದರೆ ಈ ಸಮೃದ್ಧವಾದ ಸುಗ್ಗಿಯನ್ನು ಆಚರಿಸಲು ಕೋಲಾಟ ಅಂತ ಮಾಡ್ತೀವಿ. ಕೋಲಾಟವು ನಮ್ಮ ಒಂದು ಸಾಂಪ್ರದಾಯಿಕ ನೃತ್ಯವಾಗಿರುತ್ತದೆ. ಈ ಕೋಲಾಟದ ನೃತ್ಯದೊಂದಿಗೆ ನಮ್ಮ ಪುತ್ತರಿ ಹಬ್ಬದ ಆಚರಣೆ ಕೊನೆಯಾಗುತ್ತೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.